ಸಾವಿರಾರು ಕೋಟಿ ಸಾಮ್ರಾಜ್ಯವನ್ನೇ ಕಟ್ಟಿದ ಒಬ್ಬ ಬಿಲಿನಿಯರ್ ಒಂದು ಐಟಿ ರೈಡ್ ಆಯ್ತು ಅಂತ ತಮ್ಮ ಪ್ರಾಣವನ್ನೇ ತೆಗೆದುಕೊಂಡ್ರು ಅಂದ್ರೆ ನಂಬೋಕ್ಕಾಗತ್ತಾ? ಹೌದು, ಇದು ಉದ್ಯಮಿ ಸಿಜೆ ರಾಯ್ ಅವರ ಹಠಾತ್ ಸಾವಿನ ಸುತ್ತ ಹಬ್ಬಿರೋ ಒಂದು ದೊಡ್ಡ ಮಿಸ್ಟ್ರಿ. ಈ ಕಥೆಯನ್ನ ನೋಡಿದಾಗ ನಮ್ಗೆ ಎರಡೂ ಬೇರೆ ಬೇರೆ ಚಿತ್ರಣಗಳು ಕಾಣಿಸ್ತೆ. ಒಂದು ಕಡೆ ಸಖತ್ ಯಶಸ್ವಿ, ತುಂಬಾನೇ ಆತ್ಮವಿಶ್ವಾಸದಿಂದಿದ್ದ, ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ದ ಸಿಜೆ ರಾಯ್. ಇನ್ನೊಂದ್ ಕಡೆ ಅವರ ಮನೆಯಲ್ಲೇ 3 ದಿನ ಐಟಿ ರೇಡ್ ನಡೀತಿರುವಾಗ ಒಂದೇ ಒಂದು ಗುಂಡಿನಿಂದ ಅವರ ಜೀವನ ಮುಗಿದು ಹೋದ ಆ ಕರಾಳ ಘಟನೆ. ಅಸಲಿಗೆ ಈ ಎರಡೂ ಚಿತ್ರಗಳನ್ನ ಒಂದಕ್ಕೊಂದು ಜೋಡಿಸೋಕೆ ಆಗ್ತಿದ್ಯಾ? ಪೊಲೀಸರ ಪ್ರಕಾರ ಇದು ಆತ್ಮಹತ್ಯೆ, ಇದು ಅಧಿಕೃತ ಕಾರಣ. ಆದ್ರೆ ಈ ಕಥೆ ನಿಜವಾಗ್ಲೂ ನಡೆದಿದ್ಯಾ? ಇದ್ರಲ್ಲಿರೋ ಸತ್ಯ ಎಷ್ಟು? ಇದೇ ಪ್ರಶ್ನೆ ಇವತ್ತು ಎಲ್ಲರ ತಲೆಯಲ್ಲೂ ಓಡಾಡ್ತಿದೆ. ಸರಿ, ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಮೊದಲು ಜನವರಿ 30ನೇ ತಾರೀಕು ಅಧಿಕೃತವಾಗಿ ಏನೆಲ್ಲ ಆಯ್ತು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಮೀಡಿಯಾಗೆ ಕೊಟ್ಟ ಮೊದಲ ಸ್ಟೇಟ್ಮೆಂಟ್ ತುಂಬಾನೇ ಸಿಂಪಲ್ ಆಗಿತ್ತು. ಏನಂದ್ರೆ, ಐಟಿ ರೈಡ್ನ 3ನೇ ದಿನ ಸಿಜೆ ರಾಯ್ ತಮ್ಮದೇ ಪಿಸ್ಟೋಲ್ನಿಂದ ಶೂಟ್ ಮಾಡ್ಕೊಂಡು ತೀರ್ಕೊಂಡ್ರು ಅಂತ ಅಷ್ಟೇ. ಆದ್ರೆ ನೋಡಿ, ಈ ಒಂದು ಸಿಂಪಲ್ ವಿವರಣೆ ಉತ್ತರ ಕೊಡೋ ಬದಲು ಸಾವಿರ ಹೊಸ ಪ್ರಶ್ನೆಗಳನ್ನ ಹುಟ್ಟಾಕ್ಬಿಡ್ತು. ಜನಸಾಮಾನ್ಯರ ಮನಸ್ಸಲ್ಲೂ ಇದೇ ಪ್ರಶ್ನೆ ಅಲ್ವಾ? ಏನೂ ಇಲ್ಲದೆ 0ಯಿಂದ ಶುರು ಮಾಡಿ ಸಾವಿರಾರು ಕೋಟಿ ಸಾಮ್ರಾಜ್ಯ ಕಟ್ಟಿದ ಒಬ್ಬ ವ್ಯಕ್ತಿ ಯಾವುದೋ ಒಂದು ಐಟಿ ರೇಡ್ ಅನ್ನೋ ಕಾರಣಕ್ಕೆ ತಮ್ಮ ಜೀವನವನ್ನೇ ಮುಗಿಸ್ಕೊಳ್ತಾರಾ? ಇದು ಹೇಗೆ ಸಾಧ್ಯ? ಈ ಮಾತು ಎಲ್ಲೆಡೆ ಕೇಳಿ ಬರ್ತಿದೆ. ಸರಿ, ಜನರ ಮನಸ್ಸಲ್ಲಿ ಇಷ್ಟೆಲ್ಲ ಅನುಮಾನ ಯಾಕೆ ಬರ್ತಿದೆ? ಇದಕ್ಕೆ ಕಾರಣ ಅಫಿಷಿಯಲ್ ರಿಪೋರ್ಟಲ್ಲಿರೋ ಕೆಲವು ಗೊಂದಲಗಳು. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಐಟಿ ರೇಡ್ ಆದಾಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಪ್ರೋಟೋಕಾಲ್ ಏನು ಮತ್ತು ಈ ಕೇಸ್ನಲ್ಲಿ ಏನಾಗಿದೆ ಅನ್ನೋದನ್ನ ಹೋಲಿಸಿ ನೋಡೋಣ. ಮೊದಲಿಗೆ, ಒಂದು ಐಟಿ ರೈಡ್ ನಡೆದಾಗ ಅಧಿಕಾರಿಗಳು ಪಾಲಿಸಬೇಕಾದ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಇರತ್ತೆ. ಅದನ್ನ ತಿಳ್ಕೊಳ್ಳೋಣ. ಅವರು ಬಂದ ತಕ್ಷಣ ಇಡೀ ಜಾಗವನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ತಾರೆ. ಅಲ್ಲಿದ್ದವರ ಫೋನ್ಗಳು, ಬೇರೆಲ್ಲ ಕಮ್ಯುನಿಕೇಷನ್ ಡಿವೈಸ್ಗಳನ್ನ ಸೀಸ್ ಮಾಡ್ತಾರೆ. ಇನ್ನು ಬೆಲೆ ಬಾಳೋ ವಸ್ತುಗಳು, ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಜಪ್ತಿ ಮಾಡ್ತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ, ಯಾರ ಮೇಲೆ ರೈಡ್ ಆಗ್ತಿದೆಯೋ ಅವರನ್ನ 24/7 ಕಣ್ಗಾವಲಲ್ಲಿಟ್ಟಿರ್ತಾರೆ. ಇಲ್ಲೇ ನೋಡಿ ಮೊದಲ ದೊಡ್ಡ ಪ್ರಶ್ನೆ ಬರೋದು. ಅವರ ಮೇಲೆ 24/7 ಕಣ್ಗಾವಲಿತ್ತು ಅಂದ್ರೆ ಅವರಿಗೆ ತಮ್ಮ ಪಿಸ್ತೂಲ್ ತನಕ ಹೋಗಕ್ಕೆ ಹೇಗೆ ಸಾಧ್ಯವಾಯ್ತು? ಅಷ್ಟು ಬಿಗಿ ಭದ್ರತೆಯ ನಡುವೆ ಇದು ನಿಜಕ್ಕೂ ಹೇಗ್ ನಡೀತು? ಇದು ನಮ್ಮನ್ನ ಇನ್ನೊಂದು ಮುಖ್ಯವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಲೈಸೆನ್ಸ್ ಇರೋ ಗನ್ ಕೂಡ ಒಂದು ಬೆಲೆ ಬಾಳೋ ಆಸ್ತಿನೇ ಅಲ್ವಾ? ಹಾಗಾದ್ರೆ ರೂಲ್ಸ್ ಪ್ರಕಾರ ಅದನ್ನ ರೇಡ್ನ ಮೊದಲನೇ ದಿನನೇ ಸೀಸ್ ಮಾಡ್ಬೇಕಿತ್ತು. ಆದ್ರೆ ಯಾಕೆ ಮಾಡ್ಲಿಲ್ಲ? ಈ ಪ್ರೊಸೀಜರ್ನಲ್ಲಿರೋ ಲೋಪಗಳನ್ನ ನೋಡಿದ್ವಿ. ಸರಿ, ಈಗ ನಾವು ಒಬ್ಬ ಇನ್ವೆಸ್ಟಿಗೇಟರ್ ತರ ಯೋಚನೆ ಮಾಡೋಣ. ಈ ಹಂತದಲ್ಲಿ ತನಿಖಾಧಿಕಾರಿಗಳು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಡೋಣ. ಯಾವುದೇ ಕ್ಲಿಯರ್ ಎವಿಡೆನ್ಸ್ ಇಲ್ಲದಿದ್ದಾಗ ಇನ್ವೆಸ್ಟಿಗೇಟರ್ಸ್ ಒಂದು ಚೆಕ್ ಲಿಸ್ಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಈ ಕೇಸ್ನಲ್ಲಿ ಪ್ರತಿಯೊಂದು ಪ್ರಶ್ನೆಯೂ ತುಂಬಾನೇ ಮುಖ್ಯ. ಯಾರಾದ್ರೂ ನೋಡಿದವರಿದ್ರಾ? ಏನಾದ್ರೂ ಸಿಸಿಟಿವಿ ಫುಟೇಜ್ ಇದ್ಯಾ? ಶೂಟ್ ಮಾಡಿದ್ದು ಯಾವ ಕೈಯಿಂದ? ಗುಂಡು ಎಷ್ಟು ದೂರದಿಂದ ಹಾರಿದೆ? ಪೊಲೀಸರು, ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬಂದಿದ್ದು ಯಾವಾಗ? ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರೈಮ್ ಸೀನನ್ನ ಸರಿಯಾಗಿ ಸೀಲ್ ಮಾಡಿ ಫಾರೆನ್ಸಿಕ್ ಅನಾಲಿಸಿಸ್ಗೆ ರೆಡಿ ಮಾಡಿದ್ರಾ? ಸದ್ಯಕ್ಕಂತೂ ಈ ಯಾವ ಪ್ರಶ್ನೆಗೂ ನಮ್ಮತ್ರ ಕ್ಲಿಯರ್ ಉತ್ತರ ಇಲ್ಲ. ಹಾಗಾಗಿ ತನಿಖಾಧಿಕಾರಿಗಳ ಮುಂದಿರೋ ಚಾಲೆಂಜ್ ತುಂಬಾನೇ ದೊಡ್ಡ. ಯಾಕಂದ್ರೆ ಒಂದು ಕೇಸ್ನಲ್ಲಿ ಅತೀ ಮುಖ್ಯವಾಗಿ ಬೇಕಾಗಿರೋ 2 ಸಾಕ್ಷಿಗಳು, ಅಂದ್ರೆ ನೋಡಿದವರು ಮತ್ತು ಸಿಸಿಟಿವಿ ಫುಟೇಜ್, ಸದ್ಯಕ್ಕೆ ಎರಡೂ ಇಲ್ಲದ ಹಾಗೆ ಕಾಣಿಸ್ತಿದೆ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದಾಗ ಈ ಮಿಸ್ಟೀರಿಯನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಕಥೆಯ ಕೇಂದ್ರ ಬಿಂದುವಿನ ಕಡೆ ನೋಡಬೇಕು. ಅಂದ್ರೆ ಸಿಜೆ ರಾಯ್. ಯಾರಿವ್ರು? ಸಿಜೆ ರಾಯ್ ಅಂದ್ರೆ ಸುಮ್ನೆ ಒಬ್ಬ ಬಿಲಿಯನೇರ್ ಅಲ್ಲ, ಅವರೊಬ್ಬ ಸೆಲ್ಫ್ ಮೇಡ್ ಬಿಲಿಯನೇರ್. ಯಾವಾಗ್ಲೂ ನಗ್ತಾ, ತುಂಬನೇ ಕಾನ್ಫಿಡೆಂಟ್ ಆಗಿ ದಾನಧರ್ಮ ಮಾಡ್ತಾ ಇರೋ ವ್ಯಕ್ತಿ. ಅವರ ಕಂಪ್ನಿಯ ಪಬ್ಲಿಕ್ ಫೇಸು ಅವರೇ ಆಗಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ 1.2 ಮಿಲಿಯನ್ ಫಾಲೋವರ್ಸ್ ಇದ್ರು ಅಂದ್ರೆ ಯೋಚನೆ ಮಾಡಿ. ಅವರನ್ನ ಬಲ್ಲವರೆಲ್ಲ ಹೇಳೋದು ಒಂದೇ ಮಾತು, ಅವ್ರು ಯಾವಾಗ್ಲೂ ಲವಲವಿಕೆಯಿಂದ ಇರ್ತಿದ್ರು. ಇಂಥ ವ್ಯಕ್ತಿತ್ವದ ಮನುಷ್ಯ ಹೀಗೆ ಇದ್ದಕ್ಕಿದ್ದಾಗೆ ಹೋಗ್ಬಿಡ್ತಾರಾ? ಈಗ ಅವರ ಸೋಷಿಯಲ್ ಮೀಡಿಯಾ ಟೈಮ್ಲೈನ್ ನೋಡಿ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ತೀರ್ಕೊಳ್ಳೋಕೆ ಕೆಲವು ದಿನಗಳ ಮುಂಚೆವರೆಗೂ ಅವರ ಲೈಫ್ ಎಷ್ಟು ಆಕ್ಟಿವ್ ಆಗಿತ್ತು ಅಂತ ಇದು ತೋರಿಸುತ್ತೆ. ಒಂದು ಪಾಪ್ಯುಲರ್ ಕನ್ನಡ ಪಾಡ್ಕಾಸ್ಟ್ನಲ್ಲಿ ಕಾಣಿಸ್ಕೊಳ್ತಾರೆ, ದುಬೈನಲ್ಲಿ ಅವಾರ್ಡ್ ಶೋಗೆ ಹೋಗ್ತಾರೆ, 60 ಲಕ್ಷ ಚಾರಿಟಿಗೆ ಕೊಡ್ತಾರೆ. ಕ್ರಿಸ್ಮಸ್, ಆಮೇಲೆ ಜನವರಿ 26ಗೆ ರಿಪಬ್ಲಿಕ್ ಡೇ, ಅದು ಕೂಡ ಅವರ ಕೊನೆ ಪೋಸ್ಟ್. ಎಲ್ಲದರಲ್ಲೂ ವಿಶ್ ಮಾಡ್ತಾರೆ. ಎಲ್ಲೂ ಕೂಡ ಅವರು ಸಂಕಷ್ಟದಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಕಾಣ್ತಿಲ್ಲ ಅಲ್ವಾ?
ಇನ್ನು ಅವರನ್ನ ಹತ್ತಿರದಿಂದ ನೋಡಿದವರು ಅಂದ್ರೆ ಅವರ ಫ್ಯಾಮಿಲಿ, ಫ್ರೆಂಡ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲರೂ ಒಂದೇ ಮಾತನ್ನ ಹೇಳ್ತಿದ್ದಾರೆ. ಈ ಆತ್ಮಹತ್ಯೆ ಅನ್ನೋ ಕಥೆ ನಮಗೆ ಗೊತ್ತಿರೋ ಸಿ.ಜೆ. ರಾವ್ಗೆ ಸ್ವಲ್ಪನೂ ಮ್ಯಾಚ್ ಆಗ್ತಿಲ್ಲ, ಇದು ಅವರ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ ಅಂತ ಬಲವಾಗಿ ಹೇಳ್ತಿದ್ದಾರೆ. ಸರಿ, ಅವರ ಆಪ್ತರೆ ಇದು ಆತ್ಮಹತ್ಯೆ ಅಲ್ಲ ಅಂತ ಹೇಳ್ತಿರುವಾಗ ಈ ಹೈ ಪ್ರೊಫೈಲ್ ಇನ್ವೆಸ್ಟಿಗೇಷನ್ ಮುಂದೆ ಯಾವ ದಾರಿ ಹಿಡಿಯುತ್ತೆ? ಈ ತನಿಖೆ ಈಗ 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಒಂದು, ಅಟಾಪ್ಸಿ ರಿಪೋರ್ಟ್. ಇದರಿಂದ ಗನ್ ಶಾಟ್ ಬಗ್ಗೆ ತುಂಬಾನೇ ಕ್ರೂಷಿಯಲ್ ಡೀಟೇಲ್ಸ್ ಸಿಗ್ಬೋದು. 2, ಫರೆನ್ಸಿಕ್ ಅನಾಲಿಸಿಸ್, ಅಂದ್ರೆ ಕ್ರೈಮ್ ಸೀನಿಂದ ಸಿಕ್ಕಿರೋ ಎವಿಡೆನ್ಸ್ ಮತ್ತು ವೆಪನ್ನ ಪರೀಕ್ಷೆ. ಇನ್ನು 3ನೇದಾಗಿ ಆ ರೈಡ್ನಲ್ಲಿ ಭಾಗಿಯಾಗಿದ್ದ ಐಟಿ ಅಧಿಕಾರಿಗಳನ್ನ ಪೊಲೀಸರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ತನಿಖೆ ಮುಂದುವರೆದಂತೆ ಈ ಕೆಲವು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲೇಬೇಕು. ಮೊದಲನೇದಾಗಿ, ರೈಡ್ ಪ್ರೋಟೋಕಾಲ್ ಯಾಕೆ ಫಾಲೋ ಮಾಡ್ಲಿಲ್ಲ? 2ನೇದಾಗಿ, ಆ 3 ದಿನಗಳ ರೈಡ್ನಲ್ಲಿ ಈ ಘಟನೆ ನಡೆಯೋಕೆ ಕಾರಣವಾದ್ರೂ ಏನು? ಮತ್ತು ಕೊನೆಯದಾಗಿ, ಇದು ನಿಜವಾಗ್ಲೂ ಆತ್ಮಹತ್ಯೆನಾ ಅಥವಾ ಸಾಕ್ಷ್ಯಗಳು ಬೇರೆ ಏನನ್ನೋ ಹೇಳ್ತಿದೆಯಾ? ಇಷ್ಟೆಲ್ಲ ಪ್ರಶ್ನೆಗಳು, ಆದರೆ ಉತ್ತರಗಳು ಮಾತ್ರ ಕೆಲವೇ ಕೆಲವು. ಇಂಥ ಒಂದು ಕೇಸ್ನಲ್ಲಿ ಪೂರ್ತಿ ಸತ್ಯ ಅನ್ನೋದು ಎಂದಿಗಾದ್ರೂ ಹೊರಗೆ ಬರುತ್ತಾ? ಇದೇ ಪ್ರಶ್ನೆ ಈ ಸಂಕೀರ್ಣವಾದ ಕೇಸಿನ ಸುತ್ತ ಉಳಿದುಕೊಂಡಿರೋ ಅತಿದೊಡ್ಡ ಮಿಸ್ಟರಿ.